ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ. 2011 ಮಾಡಲು ವೀಕ್ಷಕರೇ, LPG ಕೂಡ ಇರೋಂಥ ಒಂದು ಗಾಡಿ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟರೆ ತಿಳ್ಕೊಳ್ಳಿ, ಆಮೇಲೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು 2011 ಮಾಡಲು ಓಮಿನಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಓಮಿನಿ ಅಲ್ವಾ? ಹಾಂ, ಮಾರುತಿ ಓಮಿನಿ ರೀ. ಓಕೆ, ಯಾವ್ದು ಮಾಡಲು? ಸರ್ 2011 ಮಾಡಲ್ ಅದು. 2011. ಹೌದು ಸರ್. ಓನರ್ ಎಷ್ಟಾಗಿದ್ದಾರೆ? ಓನರ್ ಸೆಕೆಂಡ್ ಓನರ್ನಾಗ ಈಗ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಸರ್, ಕರ್ನಾಟಕ ಟ್ರಾನ್ಸ್ಫರ್ ಆಗ್ತಾ ಇದೆ. ನೀವು ಸೆಕೆಂಡ್ ಓನರ್ ಆಗ್ತೀರಾ? ಇಲ್ಲ ಇಲ್ಲ, ಅಂದ್ರೆ ಅದು ಆ್ಯಕ್ಚುಲಿ ಇದಿಷ್ಟು ಆಗ್ತಾ ಹೇಳ್ತೇನೆ. ಗಾಡಿ ಓನರ್ ಬಂದುಬಿಟ್ಟು ಪುಣೆ. ಈಗ ಅವರು ಬೆಳಗಾವ್ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಬೆಳಗಾವ್ದಾಗ ಅವ್ರ ಮಗಳು ಇರ್ತಾರೆ, ಅವ್ರ ಹೆಸರಲ್ಲೇ ಗಾಡಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈಗ ಅವಾಗಲೇ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ತಾ ಇದೆ. ಹಾಂ, ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿದೆ. ನಂಬರ್ ಇದನ್ನು ನಿಮಗೆ ಡಾಕ್ಯುಮೆಂಟ್ಸ್ ಕಳಿಸಿದ್ದಾನೆ ನೋಡ್ರಿ ಅದು. ಓಕೆ, ಅಂದರೆ ಇವಾಗ MH ಪಾಸಿಂಗ್ ಇದೆ, ಅದು ಕರ್ನಾಟಕ ರಿಜಿಸ್ಟ್ರೇಷನ್ಗೆ ಹಾಕಿದ್ದಾರೆ? ಆಗಿದೆ, ಆಲ್ರೆಡಿ ಆಗಿದೆ. ನಂಬರ್ ಪ್ಲೇಟು ಬರೋದು ಅಷ್ಟೇ ವೇಟಿಂಗ್ ಈಗ. ಓಕೆ ಓಕೆ. ನಂಬರ್ನು ಬಂದಿದೆ, ಅದು RTOದಿಂದ ಬರ್ಬೇಕಲ್ಲ, HSRP ಪ್ಲೇಟ್. ಹಾಂ, ಅದು ಬಂತಂದ್ರೆ ನಂಬರ್ ಪ್ಲೇಟ್ ಫಿಟ್ ಮಾಡ್ಬೇಕು. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ 95, 96 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಗಾಡಿದು ಪೂರಾ ಈಗ 95,000 ತನಕ ಶೋರೂಮ್ ಹಿಸ್ಟ್ರಿನೇ ಸಿಗುತ್ತೆ? ಹಾಂ, ಅಪ್ ಟು ಇಲ್ಲಿ ತನಕ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಗಾಡಿದು. ಎಷ್ಟು ಸೀಟ್ರ್ ಗಾಡಿದು? ಇದು ಕಂಪ್ನಿದ 8 ಸೀಟರ್ ಐತಿ. ಹಾಂ, ಆಮೇಲೆ LPG ಅಪ್ರೂವಲ್ ಇದೆ ಗಾಡಿದು. RC ಕಾರ್ಡಲ್ಲಿ ಅಪ್ರೂವಲ್ ಇದೆಯಾ? ಅಪ್ರೂವಲ್ ಇದೆ ಸರ್. ಓಕೆ ಓಕೆ. ಟೈರಲ್ಲಿ ಹೆಂಗಿದಾವೆ ಗಾಡೀಲಿ? 98% ಅದಾವೆ ಸರ್. ಹಾಂ, ಬರೀ 200 ಕಿಲೋಮೀಟರ್ ರನ್ ಆಗಿದೆ ಗಾಡಿ ಟೈರ್ ಹಾಕಿ. ಹಾಂ. ಓಕೆ, ತಗೊಳ್ಳೋರಿಗೆ ಏನಾದರೂ ಖರ್ಚಿದೆಯಾ ಗಾಡಿದು? 10 ರೂಪಾಯಿ ಏನು ಖರ್ಚಿಲ್ಲ ಸರ್. ಒರಿಜಿನಲ್ ಪೇಂಟ್ ಐತಿ, ಕಂಪ್ನಿ ಗಾಡಿ. ಒರಿಜಿನಲ್ ಪೇಂಟ್ ಐತಿ, ನಾನ್ ಟಚ್ ಗಾಡಿ. ಓಕೆ. ಹಾಂ. ಓಕೆ, ಯಾವುದು ಇಂಜಿನ್ ಯಾವುದು? MPF? MP5 ಇಂಜಿನ್ ಸರ್. ಓಕೆ ಓಕೆ. ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟ್ ಇದೆ ಸರ್, ಎಲ್ಲಿ ಒಂದು ಸ್ಕ್ರ್ಯಾಚ್ ಇಲ್ಲ, ರಸ್ಟ್ ಇಲ್ಲ, ಏನಿಲ್ಲ. ಹಾಂ, ಒಳಗೆ ಸೀಟ್ ಕವರ್ ಮಾತ್ರ ಕವರ್ ಇರಿಸಿದ್ದೇವೆ ನಾವು ಅದಕ್ಕೆ. ಕವರ್ ತೆಗೆದ್ರೆ ಕಂಪ್ನಿ ಸೀಟ್ ಹೆಂಗಿರುತ್ತೋ ಹಂಗೆ ಇದೆ. ಓಕೆ ಓಕೆ. ಇದು ಎಷ್ಟು ಲೀಟ್ರು? ಇದು ಬ್ರೇಕ್ ಪೆಡ್ಲ್ ಹತ್ರ ಏನಾದರೂ ರೆಸ್ಟ್ ಬಂದಿರೋದು ಆ ಥರ ಏನಿಲ್ಲ? ಏನಿಲ್ಲ ಸರ್, ಒಂದು ಕಡೆ ಒಂದು ರಸ್ಟ್ ಇಲ್ಲ, ಒಂದು ಇದನ್ನಿಲ್ಲ, ಡೆಂಟ್ ಇಲ್ಲ, ಒಂದು ಸ್ಕ್ರ್ಯಾಚ್ ಇಲ್ಲ ಗಾಡಿ. ಓಕೆ ಓಕೆ. ಗಾಡಿದು ಎಲ್ಲಿರೋದು? ಗಾಡಿ ಇಲ್ಲಿ ಈಗ ಬಂದ್ಬಿಟ್ಟು ಧಾರವಾಡದಲ್ಲಿ ಐತೆ ಸರ್. ಯಾವುದು? ಧಾರವಾಡ. ಹಾಂ. ಸಿಟಿನಾ? ಹಾಂ, ಸಿಟಿನೇ ಸರ್. ಓಕೆ, ಈಗ ಏನು ಹೇಳ್ತಾರೆ ಗಾಡಿಗೆ ರೇಟು? 190 ಹೇಳ್ತೇನೆ ಸರ್. ನಿಮ್ಗೆ ಇದ್ದಿದ್ದು ಫ್ಯಾಕ್ಟ್ ಹೇಳ್ತೀನಿ. ಗಾಡಿ ತಂದು ಈಗ ನಾನು 2 ತಿಂಗಳಾಯ್ತು. ಅವ್ರ ಕಡೆಯಿಂದ ಗಾಡಿ ತೊಗೊಂಡಿದ್ದೀನಿ. ಈಗ ಡಾಕ್ಯುಮೆಂಟ್ಸ್ ಬಂದಾವ ನನ್ನ ಹೆಸರಲ್ಲೇ, ನಾ ಇನ್ನೂ ಮಾಡ್ಕೊಂಡಿಲ್ಲ ಅದನ್ನ. ಯಾಕಂದ್ರೆ ನನಗೆ ಈಗ ಒಂದು ಬೋಲೋರೋ ಗಾಡಿ ಸಿಕ್ಕಿದೆ. ಹೀಗಾಗಿ 2-3 ಗಾಡಿ ಇಟ್ಕೋದೇನಂತ ಇದನ್ನ ಸೇಲ್ ಮಾಡ್ಬೇಕಂತೇಳಿ ಇದು ಮಾಡ್ತಾ ಇದ್ದೀನಿ. ಈಗ ಗಾಡಿ ತಂದು ನಾನು ಈಗ ಜಸ್ಟ್ 2 ತಿಂಗಳಾಯ್ತು. ಓಕೆ. ಹಾಂ, ಈಗ 190 ಹೇಳ್ತಾ ಇದ್ದೀರಾ? 190 ಹೇಳ್ತೇನೆ ಸರ್. ಫೈನಲ್ 185 ಬಂದರೆ ಗಾಡಿ ಕೊಡ್ತೀನಿ, ಇಲ್ಲ ಕೊಡಲ್ಲ. ಫೈನಲ್ ಟು ಫೈನಲ್ 185. ಹಾಂ, ಬೈಟೆಕ್ ಮ್ಯಾಗ ಒಂದು 2-3 ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಅಷ್ಟೇ. ಅದ್ರ ತಳಗಾದ್ರೆ ಗಾಡಿ ಕೊಡಲ್ಲ. ಯಾಕಂದ್ರೆ ಒರಿಜಿನಲ್ ಗಾಡಿ ಇದೆ, ಕಂಪ್ನಿದು ಇದೆ, ಲೇಡೀಸ್ ಯೂಸ್ ಗಾಡಿ, ಶೋರೂಮ್ ಹಿಸ್ಟ್ರಿ ಇದೆ ಗಾಡಿದು. ಟೈರ್ 98% ಟೈರ್ ಇದಾವೆ. ಹಾಂ, ಸ್ವಲ್ಪ ಬ್ಯಾಟ್ರಿ ಇದೆ ಗಾಡಿಯಲ್ಲಿ. ಓಕೆ. ಹಾಂ. ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರಲಾ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ. ಸರಿ ಸರ್.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ. ಈ ನಂಬರ್ ಏನಕ್ಕೆ ಹಾಕಿದ್ದು ಅಂದರೆ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಸೆಂಡ್ ಮಾಡಿದರೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.